ನಮಸ್ಕಾರ ಕರ್ನಾಟಕ. ಅಸ್ಸಲಾಮು ಅಲೈಕುಮ್. ಇವತ್ತು ಯಾರ್ದೆಲ್ಲ ಪಿ ಎಫ್ ಅಮೌಂಟ್ ಕಟ್ ಆಗುತ್ತೆ ಅವ್ರದ್ದು ಗೂಗಲ್ ಕ್ರೋಮ್ನಲ್ಲಿ ಪಾಸ್ಬುಕ್ದಲ್ಲಿ ಯಾವ ಥರ ಅಮೌಂಟ್ ಚೆಕ್ ಮಾಡಬೇಕು ಅಂದರೆ ಪಿ ಎಫ್ ಅಮೌಂಟ್, ಎಂಪ್ಲಾಯರ್ ಶೇರ್, ಆಮೇಲೆ ಪೆನ್ಷನ್ ಅಮೌಂಟು ಪ್ರತಿ ತಿಂಗಳು ಎಷ್ಟೆಷ್ಟು ಕಟ್ ಆಗ್ತಾ ಇದೆ, ಟೋಟಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋದು ಯಾವ ಥರ ಅಂತ ಗೂಗಲ್ ಕ್ರೋಮ್ನಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರ್ದೆಲ್ಲ ಪಿ ಎಫ್ ಅಮೌಂಟ್ ಕಟ್ ಆಗುತ್ತೆ, ಪ್ರತಿ ತಿಂಗಳು ಎಷ್ಟು ಕಟ್ ಆಗಿದೆ, ಟೋಟಲ್ ಅಮೌಂಟ್ ಎಷ್ಟಿದೆ ಪಿ ಎಫ್ದು, ಆಮೇಲೆ ಪೆನ್ಷನ್ ಅಮೌಂಟ್ ಪ್ರತಿ ತಿಂಗಳು ಎಷ್ಟು ಕಟ್ ಆಗಿದೆ, ಪೆನ್ಷನ್ ಅಮೌಂಟ್ ಟೋಟಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಗೂಗಲ್ ಕ್ರೋಮ್ ಓಪನ್ ಮಾಡಿದಾದ್ಮೇಲೆ ಸರ್ಚ್ ಬಾರಲ್ಲಿ EPFO ಅಂತ ಸರ್ಚ್ ಮಾಡಿ. ಆಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ EPFO ಅಂತ ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಝೂಮ್ ಮಾಡಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ KYC ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಹಿಂದಿಲಿ KYC ಅಂತ ಇದೆ, ಕೆಲವೊಬ್ರು ಮೊಬೈಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ KYC ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಯಾಲರಿ ಸ್ಲಿಪ್ ಅಲ್ಲಿ UAN ನಂಬರ್ ಇರುತ್ತಲ್ಲ, ಆ ನಂಬರ್ನ ಹಾಕಿ ಇಲ್ಲಿ ಪಾಸ್ವರ್ಡ್ ಹಾಕಿ ಸಿಂಗ್ ಇನ್ ಮಾಡಬೇಕಾಗುತ್ತೆ. ನಂದು UAN ನಂಬರ್ ಪಾಸ್ವರ್ಡ್ ಹಾಕಿ ಸಿಂಗ್ ಇನ್ ಮಾಡ್ತೀನಿ ನೋಡಿ. ಇವಾಗ ಇದಕ್ಕೆ OTP ಬರುತ್ತೆ, 6 ಅಂಕೆಯ OTP. ಆ OTPನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಇನ್ನೊಂದು, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ಗೆ OTP ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ತಂದೆಯವ್ರ ನಂಬರ್ ಇದ್ರೆ, ಮೊಬೈಲ್ ನಂಬರ್ ಇದ್ರೆ, ಅವ್ರ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಸೊ ಅದಕ್ಕೆ ಯಾರ ನಂಬರ್ ಇರುತ್ತೆ ಲಿಂಕ್ ಆಧಾರ್ ಕಾರ್ಡ್ಗೆ, ಅವ್ರ ನಂಬರ್ಗೆ OTP ಬಂದಿರುತ್ತೆ. ಆ OTPನ ಇಲ್ಲಿ ಹಾಕಿ. ಅದಾದ್ಮೇಲೆ OTP ಹಾಕಿದ್ಮೇಲೆ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮ್ದೀಗ PF ಇದು ಲಾಗಿನ್ ಆಗಿದೆ. ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ವ್ಯೂ ಅಂತ ಇದೆ ಅಲ್ಲ, ಸೆಕೆಂಡ್ ಆಪ್ಷನ್, ಹೋಮ್ ಆದ್ಮೇಲೆ ವ್ಯೂ, ಆ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಪ್ರೊಫೈಲ್, ಸರ್ವಿಸ್ ಹಿಸ್ಟ್ರಿ, UAN ಕಾರ್ಡ್, ನ್ಯೂ ಪಾಸ್ಬುಕ್ ಲೈಟ್ ಅಂತ ಇದೆಯಲ್ಲ, ಇದು 4ನೇ ಆಪ್ಷನ್, ನ್ಯೂ ಪಾಸ್ಬುಕ್ ಲೈಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮೆಂಬರ್ ID ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಇನ್ನೊಂದು ಸೆಲೆಕ್ಟ್ ಎ ಮೆಂಬರ್ ID ಅಂತ ಇದೆಯಲ್ಲ, ಸೆಲೆಕ್ಟ್ ಎ ಮೆಂಬರ್ ID ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ಯಾವ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್, ನೀವು 4-5 ಕಂಪ್ನಿಲಿ ಕೆಲಸ ಮಾಡಿದ್ರೆ 5 ಕಂಪ್ನಿ ಕೆಲಸ ಮಾಡಿದ್ರೆ 5 ಕಂಪ್ನಿ ಶೋ ಆಗುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಈಗ 2 ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ಹಳೇದು ಬಂದ್ಬಿಟ್ಟು ಡೆಕ್ಸ್ಟಿನಿಟಿ ಆನ್ಸೆಟ್ ಅಂತ ಇದೆ ನೋಡಿ, ಇಲ್ಲಿ ಇದು ಹಳೆ ಕಂಪ್ನಿ. ಈಗ ಹೊಸ ಕಂಪ್ನಿ ಇವಾಗ ಕೆಲಸ ಮಾಡ್ತಿರೋ ಪ್ರೆಸೆಂಟ್ ಕಂಪ್ನಿ ಯಾವ್ದಪ್ಪ ಅಂದ್ರೆ MSPL LTD ಅಂತ ಇದೆ ನೋಡಿ. ಇವಾಗ ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಹಳೆ ಕಂಪ್ನಿಲೂ ಯಾವ್ದಾದ್ರು ನಿಮ್ದು ಹಳೆ ಕಂಪ್ನಿ ಇದ್ರೆ ಹಳೆ ಕಂಪ್ನಿಲಿ ಎಷ್ಟಿದೆ ಅಮೌಂಟು ಅದು ಚೆಕ್ ಮಾಡೋದು ಹೇಗೆ ಅಂತಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇವಾಗ ಪ್ರೆಸೆಂಟ್ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಅದ್ರ ಮೇಲೆ ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ MSPL LTD ಅಂತ ನಾನು ಇವಾಗ ಕೆಲಸ ಮಾಡ್ತಿದ್ದೀನಿ ಅನ್ನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಗ್ರೀನ್ ಅಲ್ಲಿ ವ್ಯೂ ಪಾಸ್ಬುಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಓಪನ್ ಆಯ್ತು ಪೇಜ್. ಎಂಪ್ಲಾಯರ್ ಶೇರ್, ಆಮೇಲೆ ಪೆನ್ಷನ್ ಅಮೌಂಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ಲಾಸ್ಟ್ಗೆ. ಇಲ್ಲಿ ಪ್ರತಿ ತಿಂಗಳು ಯಾವ್ಯಾವ ಇಯರ್, ಮಂತ್ ಎಷ್ಟೆಷ್ಟು ಕಟ್ ಆಗಿದೆ ಅಂತ ಎಲ್ಲ ಡೀಟೇಲ್ ಇದೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ 2023 4ನೇ ತಿಂಗಳ ಎಂಪ್ಲಾಯ್ ಶೇರ್ 1666 ರೂಪಾಯಿ ಕಟ್ ಆಗಿದೆ. ಎಂಪ್ಲಾಯರ್ ಶೇರ್ 510 ಕಟ್ ಆಗಿದೆ. ಇಲ್ಲಿ ಪೆನ್ಷನ್ ಅಮೌಂಟ್ ಬಂದ್ಬಿಟ್ಟು 1156 ಕಟ್ ಆಗಿದೆ. ಅದಾದ್ಮೇಲೆ 2023ಕ್ಕೆ 5ನೇ ತಿಂಗಳಿಗೆ 1664 ರೂಪಾಯಿ ಕಟ್ ಆಗಿದೆ. ಇಲ್ಲಿ ನೋಡಿ, ಎಂಪ್ಲಾಯರ್ ಶೇರ್ 509 ಕಟ್ ಆಗಿದೆ. ಇಲ್ಲಿ ನೋಡಿ, ಪೆನ್ಷನ್ ಅಮೌಂಟ್ 1155 ರೂಪಾಯಿ ಕಟ್ ಆಗಿದೆ.
ಪ್ರತಿ ವರ್ಷದ್ದು ಪ್ರತಿ ತಿಂಗಳದ್ದು ಡೀಟೇಲ್ ನೋಡಿ. ಹಂಗೆ ಸ್ಕ್ರೋಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಶೋ ಆಗುತ್ತೆ. ಇದು ಪಿ ಎಫ್ ಅಮೌಂಟ್ ಟೋಟಲ್ ಎಷ್ಟಿದೆಯಪ್ಪ ಅಂತ ಅಂದ್ರೆ ಎಂಪ್ಲಾಯರ್ ಶೇರ್ ಎರಡು ಟೋಟಲ್ ಅಮೌಂಟ್ ಎಷ್ಟಿದೆ ಅಂದ್ರೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ, ಕೆಳಗಡೆ ಬಂದ್ಬಿಟ್ಟು 86,436 ರೂಪಾಯಿ ಇದೆ. ಇದು ಎಂಪ್ಲಾಯರ್ ಶೇರ್ 41,008 ರೂಪಾಯಿ ಇದೆ. ಓಕೆ, ಇದಾದ್ಮೇಲೆ ಈ ಕಡೆ ರೈಟ್ ಸೈಡ್ಗೆ 47,755 ರೂಪಾಯಿ ಇದು ಪೆನ್ಷನ್ ಅಮೌಂಟ್ ಟೋಟಲ್. ಇಲ್ಲಿ ನೋಡಿ, ನಂದು 84,000 ರೂಪಾಯಿ ಶೋ ಆಗ್ತಾ ಇದೆ. ಇದು ಯಾಕೆ ಶೋ ಆಗ್ತಾ ಇದೆ ಅಂದ್ರೆ ನಾನು ಎಂಪ್ಲಾಯ್ ಶೇರ್ ವಿಡ್ರಾ ಮಾಡಿದೀನಿ. ಟೋಟಲ್ 86,436 ರೂಪಾಯಿ ಇದೆ ಅಲ್ಲ, ಇದರಲ್ಲಿ 84,000 ರೂಪಾಯಿ ವಿಡ್ರಾ ಮಾಡಿದೀನಿ. ಅದಕ್ಕೋಸ್ಕರ 84,000 ತೋರಿಸ್ತಾ ಇದೆ. ವಿಡ್ರಾ ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ 0 ಶೋ ಆಗುತ್ತೆ ನೋಡಿ. ಇಲ್ಲಿ 41,008 ರೂಪಾಯಿ ಇದೆ ಅಲ್ಲ, ಇಲ್ಲಿ ಬಾಜು ಇನ್ನೊಂದು 84,000 ಅದ್ರ ಬಾಜು ರೈಟ್ ಸೈಡ್ ಅಲ್ಲಿ 0 ತೋರಿಸ್ತಾ ಇದೆಯಲ್ಲ, ಅದು ವಿಡ್ರಾ ಮಾಡಿಲ್ಲ ನಾನು, ಹಂಗಾಗಿ ಅದು ತೋರಿಸ್ತಾ ಇಲ್ಲ. 84,000 ಮಾತ್ರ ವಿಡ್ರಾ ಮಾಡಿದ್ರೆ ಅದಕ್ಕೆ 84,000 ತೋರಿಸ್ತಾ ಇದೆ. ಅದಾದ್ಮೇಲೆ ಪೆನ್ಷನ್ ಅಮೌಂಟ್ ಅಂತೂ ಇಷ್ಟಿದೆ, 47,755. ಅದಾದ್ಮೇಲೆ ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಟೋಟಲ್ ಎಂಪ್ಲಾಯರ್ ಶೇರ್ ಎರಡು ಸೇರಿ ಟೋಟಲ್ ಎಷ್ಟಿದೆ ಅಂದ್ರೆ 43,444 ರೂಪಾಯಿ ಇದೆ ನಂದು. ನಾನು ಅಮೌಂಟ್ ವಿಡ್ರಾ ಮಾಡಿದ್ದೀನಲ್ಲ, ಅದಕ್ಕೆ ಎಷ್ಟು ತೋರಿಸ್ತಾ ಇದೆ. ವಿಡ್ರಾ ಮಾಡಿಲ್ಲ ಅಂದ್ರೆ ಜಾಸ್ತಿ ಇರ್ತಿತ್ತು ನೋಡಿ, ಈ ತರ ನೋಡ್ಬೋದು. ಆಮೇಲೆ ಇಲ್ಲಿ ಫಸ್ಟ್ ಎಂಪ್ಲಾಯ್ ಶೇರ್, ಸೆಕೆಂಡ್ ಎಂಪ್ಲಾಯ್ ಶೇರ್ ಎಷ್ಟಿದೆ ಅಂತ ತೋರಿಸುತ್ತಲ್ಲ, ಅದಾದ್ಮೇಲೆ ನೀವು ಎಷ್ಟು ಅಮೌಂಟ್ ವಿಡ್ರಾ ಮಾಡಿದಿರ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. 84,000 ಅನ್ನಲ್ಲ, ಅದ್ರ ಮೇಲೆ 3,000 ಇದೆ ನೋಡಿ. ನಾನು ರೀಸೆಂಟ್ ಆಗಿ 3,000 ವಿಡ್ರಾ ಮಾಡಿದ್ದೀನಿ. ಅದಾದ್ಮೇಲೆ 0 ಇದೆ. ಅದಾದ್ಮೇಲೆ 9,000 ವಿಡ್ರಾ ಮಾಡಿದ್ದೀನಿ. ಇದು ವಿಡ್ರಾ ಮಾಡಿದ್ದು ಎಂಪ್ಲಾಯ್ ಶೇರ್ ಫಸ್ಟ್ ಒನ್. ಎಂಪ್ಲಾಯರ್ ಶೇರ್ ಏನಿದೆ ನೋಡು, ಅದು 0 ತೋರಿಸ್ತಾ ಇದೆಯಲ್ಲ, ಅದು ವಿಡ್ರಾ ಮಾಡಿಲ್ಲ ನಾನು, ಹಂಗಾಗಿ 0 ತೋರಿಸ್ತಾ ಇದೆ. ಸೊ ವಿಡಿಯೋ ಲೈಕ್ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.